ಅವರನ್ನ ನೋಡಲು ವಿಧಾನಸೌಧದಲ್ಲಿ ನೂಕುನುಗ್ಗಲು ಉಂಟಾಯಿತು. ನೂಕುನುಗ್ಗಲು ವೇಳೆ ವಿಧಾನಸೌಧದ ಕಿಟಕಿ ಗಾಜುಗಳು ಕೂಡ ಪೀಸ್. ಪವನ್ ಕಲ್ಯಾಣ್ ಅವರನ್ನ ನೋಡಲಿಕ್ಕೆ ನೂಕುನುಗ್ಗಲು ಉಂಟಾಗಿದೆ. ವಿಧಾನಸೌಧದ ಸಿಬ್ಬಂದಿ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಿದ್ದಾರೆ. ಬೇರೆ ಯಾರೂ ಅಲ್ಲ, ಅಭಿಮಾನಿಗಳು ಅಲ್ಲ ಅಥವಾ ಹೊರಗಡೆ ಇರೋ ಜನ ಅಲ್ಲ, ಅಲ್ಲಿರುವಂತ ಸಿಬ್ಬಂದಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಪವನ್ ಕಲ್ಯಾಣ್ ಅವರನ್ನ ನೋಡಲು ವಿಧಾನಸೌಧದಲ್ಲಿ ನೂಕುನುಗ್ಗಲು ಉಂಟಾಯಿತು. ವಿಧಾನಸೌಧದ ಸಿಬ್ಬಂದಿ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಪವನ್ ಕಲ್ಯಾಣ್ ಅವರನ್ನ ನೋಡಬೇಕು, ಅವ್ರ ಜೊತೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಬೇಕು ಅಂತ ವಿಧಾನಸೌಧದಲ್ಲಿ ಇರುವಂತ ಸಿಬ್ಬಂದಿಗಳೇ ಮುಗಿಬಿದ್ದಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ಕಂಟ್ರೋಲ್ ತರೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೂ ಕೂಡ ಸಾಕಷ್ಟು ಜನ ಅವ್ರಿಗೆ ಅಭಿಮಾನಿಗಳಿದ್ದಾರೆ ಅನ್ಸುತ್ತೆ ವಿಧಾನಸೌಧದಲ್ಲಿ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಪೊಲೀಸರು ಹೋಗಿ ಆ ಕಡೆ ಅದನ್ನು ಕೂಡ ಬಿಡ್ತಾ ಇಲ್ಲ. ಅಲ್ಲಿರುವಂತ ಸಿಬ್ಬಂದಿಗಳೇ ಅವ್ರ ಜೊತೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಸಾಕಷ್ಟು ಒಂದು ಪ್ರಯತ್ನವನ್ನ ಪಟ್ಟಿದ್ದಾರೆ. ಪೊಲೀಸರು ಅಲ್ಲಿ ತಳ್ಳಿದ್ದಾರೆ, ಮುಂದೆ ಹೋಗಿ ಅಂತ. ಅಷ್ಟೇ ಅಲ್ಲ, ಆ ಕಿಟಕಿ ಗಾಜುಗಳೇನಿದಾವೆ ಅದು ಕೂಡ ಪೀಸ್ ಆಗಿದ್ದಾವೆ. ಹೀಗಾಗಿ ಸಾಕಷ್ಟು ಜನ ಬಂದಿದ್ದಾರೆ. ಯಾಕಂದ್ರೆ ಪವನ್ ಕಲ್ಯಾಣ್ ಅವ್ರಿಗೆ ಅಭಿಮಾನಿಗಳು ಬರೀ ಅವರ ಇದ್ರದಷ್ಟೇ ಅಲ್ಲ, ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಆದ್ರೆ ಇಲ್ಲಿ ಯಾರು ಅಭಿಮಾನಿಗಳಿಗೆ ಗೊತ್ತಿಲ್ಲ ಈ ವಿಚಾರ. ಆದ್ರೆ ವಿಧಾನಸೌಧದಲ್ಲಿರುವಂತ ಸಿಬ್ಬಂದಿಗಳೇ ಅವರೇ ಇವರನ್ನ ಭೇಟಿ ಮಾಡೋದಕ್ಕೆ, ಅವ್ರ ಜೊತೆ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಸಾಕಷ್ಟು ನೂಕುನುಗ್ಗಲು ಉಂಟಾಗಿದೆ. ಆ ಸಂದರ್ಭದಲ್ಲಿ ಕಿಟಕಿ ಗಾಜುಗಳು ಕೂಡ ಪೀಸ್ ಆಗಿದೆ. ಓಕೆ, ಎಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಸ್ ಕೆ ಮಂಜುನಾಥ್. ಇವತ್ತು ಪವನ್ ಕಲ್ಯಾಣ್ ಅವರು ವಿಧಾನಸೌಧಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಅವರನ್ನ ನೋಡೋದಕ್ಕೆ ಅಂತಾನೆ ಮತ್ತು ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಅಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ? ದಿವ್ಯ, ಇವತ್ತು ಏನು ಅರಣ್ಯ ಇಲಾಖೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದಗಳಿರ್ಬೋದು, ಜೊತೆಗೆ ಪರಿಸರದ ಸಂಬಂಧಪಟ್ಟಾಗೆ ಅರಣ್ಯ ಇಲಾಖೆಯನ್ನ ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಏನು ಆಂಧ್ರ ಪ್ರದೇಶದ DCM ಆದಂತ ಪವನ್ ಕಲ್ಯಾಣ್ ಅವರು ಇವತ್ತು ವಿಧಾನಸೌಧಕ್ಕೆ ಭೇಟಿ ಕೊಟ್ಟರು. ಇಲ್ಲಿನ ರೂಮ್ ನಂಬರ್ ಅಂದ್ರೆ ಸಚಿವಾಲಯದಲ್ಲಿ ಇರ್ತಕ್ಕಂಥ ಅರಣ್ಯ ಇಲಾಖೆಯ ಒಂದು ಸಚಿವಾಲಯದ ಕಚೇರಿ ರೂಮ್ ನಂಬರ್ 301ರಲ್ಲಿ ಆ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿ ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನ ಆ ಭೇಟಿ ಮಾಡೋದಕ್ಕೆ, ಜೊತೆಗೆ ಅವರ ಜೊತೆ ಸೆಲ್ಫಿ ತೆಗೆಸ್ಕೊಳ್ಳೋದಕ್ಕೆ ಅಲ್ಲಿ ಬಂದಿದ್ದಂತ ರಾಜಕೀಯ ನಾಯಕರಿರ್ಬೋದು, ಅವರ ಬೆಂಬಲಿಗರು ಸೇರಿದಂತೆ ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಸಹ ಅಲ್ಲಿ ಜಮಾಯಿಸಿದ್ರು. ಹೇಳಿ ಕೇಳಿ ಪವನ್ ಕಲ್ಯಾಣ್ ಅವರು ಆಂಧ್ರ ಪ್ರದೇಶದ DCM ಆಗಿದ್ದಾರೆ. ಜೊತೆಗೆ ಅವರಿಗೆ ಥ್ರೆಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರಿಗೆ Z+ ಸೆಕ್ಯೂರಿಟಿಯನ್ನ ಸಹ ಒದಗಿಸಲಾಗಿದೆ. ಈ ಸಂಬಂಧಪಟ್ಟಂತೆ ಪವನ್ ಕಲ್ಯಾಣ್ ಅವರು ಬರ್ತಾ ಇದಾರೆ ಅಂತ ಕೂಡಲೇ ವಿಧಾನಸೌಧಕ್ಕೆ ಇವತ್ತು ಅಧಿಕೃತವಾಗಿ ಯಾರು ಸಚಿವಾಲಯದಲ್ಲಿ ಸಿಬ್ಬಂದಿ ಇದ್ದಾರೆ, ಆ ಜೊತೆಗೆ ಯಾರು ಅಲ್ಲಿ ರಾಜಕೀಯ ವ್ಯಕ್ತಿಗಳು ಒಳಗಡೆ ಬರ್ತಾ ಇದಾರೆ ಅವರನ್ನ ಮಾತ್ರ ಪರಿಶೀಲನೆ ಮಾಡಿ ಅಲ್ಲಿ ವಿಧಾನಸೌಧಕ್ಕೆ ಒಂದು ಪ್ರವೇಶವನ್ನ ಕಲ್ಪಿಸಲಾಗಿತ್ತು. ಆದ್ರೂ ಸಹ ಇವತ್ತು ಪವನ್ ಕಲ್ಯಾಣ್ ಅವರು ಪ್ರೆಸ್ ಮೀಟ್ ಅನ್ನ ಮುಗಿಸಿ ಹೊರಡುವಂತ ಸಂದರ್ಭಕ್ಕೆ ಅಭಿಮಾನಿಗಳು ತಮ್ಮ ಕೆಲಸಗಳನ್ನ ಅಲ್ಲಿದ್ದಂತ ಗವರ್ಮೆಂಟ್ ಎಂಪ್ಲಾಯೀಸು ಅಷ್ಟೇ, ಜೊತೆಗೆ ರಾಜಕೀಯ ನಾಯಕರ ಜೊತೆ ಬಂದಿದ್ದಂತ ಬೆಂಬಲಿಗರು ಅವರೊಂದಿಗೆ ಫೋಟೋ ತೆಗೆಸ್ಕೊಳ್ಬೇಕು, ಸೆಲ್ಫಿ ತೆಗೆಸ್ಕೊಳ್ಬೇಕು ಅನ್ನೋದ್ರಲ್ಲಿ ಮುನ್ನುಗ್ತಾರೆ. ಆಗ ನೂಕುನುಗ್ಗಲು ಉಂಟಾಗಿ ಅಲ್ಲಿದ್ದಂತ ಕೆಲವು ಕಿಟಕಿಗಳ ಗಾಜು ಸಹ ಪುಡಿ ಆಗುವಂತ ಮಟ್ಟಕ್ಕೆ ಅಲ್ಲಿ ಒಂದು ನೂಕುನುಗ್ಗಲು ನಡೆದಿದೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ. ಈಗ ಸದ್ಯ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿರ್ತಕ್ಕಂಥ DCP ಅಂದ್ರೆ ವಿಧಾನಸೌಧದ ಒಂದು DCP ಕರಿಬಸವಯ್ಯ ಅವರ ನೇತೃತ್ವದ ಒಂದು ಭದ್ರತಾ ತಂಡ ಏನಿತ್ತು ಅದು ಅಲ್ಲಿ ಬಂದಂತ ಅಭಿಮಾನಿಗಳನ್ನ ಚದುರಿಸಿದ್ದಾರೆ. ಜೊತೆಗೆ ಅಧಿಕೃತವಾಗಿ ಯಾರು ಬಂದಿದ್ರು ಅಥವಾ ಅಕ್ರಮವಾಗಿ ಯಾರಾದ್ರೂ ಒಳಗಡೆ ಬಂದಿದ್ರ ಇವರನ್ನ ನೋಡೋದಕ್ಕೆ, ಅದ್ರ ಬಗ್ಗೆ ವಿಧಾನಸೌಧದಲ್ಲಿ ಏನು ಪ್ರವೇಶ ದ್ವಾರಗಳೇನಿದಾವೆ ಅಲ್ಲಿ ಇರ್ತಕ್ಕಂಥ ರಿಜಿಸ್ಟರ್ಗಳಲ್ಲಿ ಒಂದು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಇಲ್ಲಿ ಏನ್ ಕಳೆದ ಬಾರಿ ಪಾಕಿಸ್ತಾನ ಪರ ಒಂದು ಏನ್ ಘೋಷಣೆ ಕೂಗಿದ್ರು ಆ ಸಂದರ್ಭದಲ್ಲೂ ಇದೇ ರೀತಿಯಾಗಿತ್ತು. ಹಾಗಾಗಿ ಅದಾದ ಬಳಿಕ ಒಂದು ಆದೇಶವನ್ನ ಮಾಡ್ತಿದ್ರು, ಅದು ವಿಧಾನಸೌಧ ಒಳಗಡೆ ಯಾರೇ ಪ್ರವೇಶ ಆದ್ರೂ ಅವರನ್ನ ಗುರುತು ಚೀಟಿ ಕಡ್ಡಾಯ ಇರ್ಬೇಕು ಅಂತ ನಿಟ್ಟಿನಲ್ಲಿ ಈಗ ಅವರಂತಹ ಕೆಲಸವನ್ನ ಪತ್ತೆ ಹಚ್ಚುವಂತ ಕೆಲಸ ಸದ್ಯಕ್ಕೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವ ಹತೋಟಿಗೆ ತರುವಲ್ಲಿ ಅಲ್ಲಿನ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಿವ್ಯಾ. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.